ಸಾಧಾರಣ ಕಾಲದ 9ನೆಯ ಮಂಗಳವಾರ. ಪೇತ್ರನು ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ಹೀಗೆ ನಾಶವಾಗಿ ಹೋಗುವುದರಿಂದ ನೀವು ಎಂಥವರಾಗಿ ಜೀವಿಸಬೇಕು? ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕರಾಗಿಯೂ ಬಾಳಬೇಕು. ದೇವರ ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಹಾರೈಸಬೇಕು. ಆ ದಿನ ಆಕಾಶ ಮಂಡಲವು ಅಗ್ನಿಯಿಂದ ಉರಿದು ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಶಾಖದಿಂದ ಕರಗಿ ಹೋಗುವು. ನಾವಾದರೂ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರುವೆವು. ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು ಆಗಿದ್ದು ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ. ನಮ್ಮ ಪ್ರಭುವಿನ ದೀರ್ಘ ಶಾಂತಿ ಹಾಗೂ ಸಹನೆ ನಮ್ಮ ಜೀವೋದ್ಧಾರಕ್ಕಾಗಿಯೇ ಎಂದು ತಿಳಿದುಕೊಳ್ಳಿ. ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ದೇವರಿತ್ತ ಜ್ಞಾನದ ಪ್ರಕಾರ ಹೀಗೆ ನಿಮಗೆ ಬರೆದಿದ್ದಾನೆ. ಆದ ಕಾರಣ ಪ್ರಿಯರೇ, ಈ ವಿಷಯಗಳನ್ನು ಮುಂಚಿತವಾಗಿ ತಿಳಿದುಕೊಂಡಿರುವ ನೀವು ಎಚ್ಚರಿಕೆಯಿಂದಿರಿ. ದುರ್ಜನರ ದುರ್ಬೋಧನೆಗೆ ಮರುಳಾಗದಿರಿ. ನಿಮ್ಮ ಸ್ಥಿರ ವಿಶ್ವಾಸವನ್ನು ಬಿಟ್ಟು ಭ್ರಷ್ಟರಾಗಿದ್ದೀರಿ. ನಮ್ಮ ಪ್ರಭು ಮತ್ತು ಉದ್ಧಾರಕರಾದ ಯೇಸು ಕ್ರಿಸ್ತರ ಅನುಗ್ರಹದಲ್ಲೂ ಅವರನ್ನು ಕುರಿತ ಜ್ಞಾನದಲ್ಲೂ ನೀವು ಅಭಿವೃದ್ಧಿ ಹೊಂದಿರಿ. ಅವರಿಗೆ ಈಗಲೂ ಯುಗ ಯುಗಾಂತರಕ್ಕೂ ಮಹಿಮೆ ಉಂಟಾಗಲಿ. ಆಮೇನ್. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀ ನಮಗೆ. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂದೇಶಗಳು ಆಗುವುದಕ್ಕೆ ಮೊದಲಿನಿಂದ ನೀ ನಮಗೆ ದೇವರು ಯುಗ ಯುಗಗಳಿಂದ. ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀ ನಮಗೆ. ನರಪುತ್ರರೇ, ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ ನಿನ್ನ ದೃಷ್ಟಿಯಲ್ಲಿ ಪ್ರಭು. ಸಹಸ್ರ ವರ್ಷ ഇരുಳಿನೊಂದು ಜಾವ ಗತಿಸಿ ಹೋದ ಒಂದು ದಿವಸ. ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀ ನಮಗೆ. ನಮ್ಮ ಆಯುಷ್ಕಾಲ 70 ವರ್ಷ, ಹೆಚ್ಚಾಗಿದರೆ ಬಲ 80 ವರ್ಷ. ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀ ನಮಗೆ. ಉದಯದಲ್ಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸುವೆವು. ಆಗ ದಿನವಾದ್ಯಂತ ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾ ಶಕ್ತಿ ಅವರ ಸಂತಾನಕ್ಕೆ. ಶ್ಲೋಕ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀ ನಮಗೆ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿನ್ನ ನಿಯಮಗಳ ಪಥವ ನಿನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಅಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯಹೂದ್ಯ ಮುಖಂಡರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ ಕೆಲವರು ಫರಿಸಾಯರನ್ನು, ಹೆರೋದನ ಪಕ್ಷದ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕರೇ, ತಾವು ಸತ್ಯವಂತರು, ಸ್ಥಾನಮಾನಕ್ಕೆ ಮಣಿಯದವರು, ಮುಖ ದಾಕ್ಷಿಣ್ಯಕ್ಕೆ ಎಡೆ ಕೊಡದವರು, ಸತ್ಯಕ್ಕನುಸಾರ ದೈವ ಮಾರ್ಗವನ್ನು ಬೋಧಿಸುವವರು ಎಂದು ನಾವು ಬಲ್ಲೆವು. ಹೀಗಿರುವಲ್ಲಿ ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಾವದನ್ನು ಕೊಡಬೇಕೋ ಬೇಡವೋ ಎಂದು ಕೇಳಿದರು. ಅವರ ಕಪಟತನವನ್ನು ಯೇಸು ಗ್ರಹಿಸಿ, ನೀವು ನನ್ನನ್ನು ಪರೀಕ್ಷಿಸುವುದೇಕೆ? ಒಂದು ನಾಣ್ಯವನ್ನು ತನ್ನಿ, ಅದನ್ನು ನೋಡೋಣ ಎಂದರು. ಅವರೊಂದು ನಾಣ್ಯವನ್ನು ತಂದರು. ಇದರ ಮೇಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಯೇಸು ಕೇಳಿದರು. ಅದಕ್ಕೆ ಅವರು, ಅವು ರೋಮ್ ಚಕ್ರವರ್ತಿಯವು ಎಂದರು. ಆಗ ಯೇಸು, ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೂ ಸಲ್ಲಿಸಿರಿ ಎಂದರು. ಇದನ್ನು ಕೇಳಿದೆ ಆ ಜನರು
ಯೇಸುವಿನ ಬಗ್ಗೆ ಅತ್ಯಾಶ್ಚರ್ಯಪಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಾನಿನ್ನನ್ನು ಮರೆತಿಲ್ಲ. ನಿನ್ನ ಇತಿಹಾಸ ಬದಲಾಯಿಸಲು ನಾನು ಸಿದ್ಧನಾಗುತ್ತಿದ್ದೇನೆ. ಲೋಕದ ಲೆಕ್ಕಾಚಾರಗಳು ಇಲ್ಲಿಗೆ ಮುಗಿದಿರಬಹುದು, ಆದರೆ ನನ್ನ ಕೃಪೆಯ ಅಧ್ಯಾಯ ಶುರುವಾಗಿದೆ. ನೆಮ್ಮದಿಯಿಂದ ಇರು ನನ್ನ ಮಗನೇ, ನನ್ನ ಮಗಳೇ. ನಾನೇ ನಿನ್ನ ಕಾವಲುಗಾರ. ಯಾರಿಗೂ ಕಾಣದ ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟಿರುವೆನು. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ಎಲ್ಲರ ಮುಂದೆ ನಗುತ್ತಾ ನಿನ್ನವರ ನೀ ಸಲಹುತ್ತಾ, ಒಂಟಿಯಾಗಿ ಅಳುವ ನಿನ್ನ ಭಾರನ ಬಲ್ಲೆ. ಎಲ್ಲ ಸರಿ ಹೋಗುವುದು ಎಂದು ಎಲ್ಲರಿಗೂ ಧೈರ್ಯ ಹೇಳಿ, ಒಳಗೆ ನೀ ಕುಸಿದು ಬಿದ್ದ ಆ ಕ್ಷಣವಾನ ಬಲ್ಲೆ. ನಿನ್ನ ಮುರಿದ ಹೃದಯವನ್ನು ನಾನೇ ಸರಿ ಮಾಡುವೆ ಮಗನೇ, ನಾನೇ ಸರಿ ಮಾಡುವೆ ಮಗಳೇ. ಯಾರಿಗೂ ಕಾಣದ ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟಿರುವೆನು. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ಯೇಸುವೆ ಬದುಕು ಎಂದ ನಿನ್ನ ನಿಟ್ಟುಸಿರ ನನ್ನ ಎದೆಯಾಳದಲ್ಲಿ ನಾ ಕೇಳಿಸಿಕೊಂಡಿರುವೆ. ಲೋಕಕ್ಕೆ ನೀನು ಸೋತಿರಬಹುದು, ನನ್ನ ಕಣ್ಣಿಗೆ ಎಂದು ಗೆದ್ದಿರುವೆ. ನಿನ್ನ ಯೋಗ್ಯತೆ ನೋಡಿನ ನಿನ್ನ ಆರಿಸಲಿಲ್ಲ, ನಿನ್ನ ಬಲಹೀನತೆಯಲ್ಲೇ ನನ್ನ ಬಲವನ್ನು ತೋರ್ಪಡಿಸುವೆ. ಯಾರಿಗೂ ಕಾಣದ ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟಿರುವೆನು. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ತುರಿದು ದನಿದು ಬಂದು ಶೂನ್ಯವನ್ನೇ ದಿಟ್ಟಿಸುತ್ತ ಬರಿಗೈಲಿ ನೀ ಮಲಗುವ ಆ ರಾತ್ರಿಯ ನಾ ಬಲ್ಲೆ.
ಪ್ರಾರ್ಥನೆ ಕೇಳಲಿಲ್ಲವೇ? ದೇವರಿಗೆ ದಯೆಯೇ ಇಲ್ಲವೇ? ಅಪನಂಬಿಕೆಯ ಮೌನ ನಿನ್ನನ್ನು ಆವರಿಸುವಾಗ ನಾನಿನ್ನನ್ನು ಮರೆತಿಲ್ಲ. ನಿನ್ನ ಇತಿಹಾಸ ಬದಲಾಯಿಸಲು ನಾನು ಸಿದ್ಧನಾಗುತ್ತಿದ್ದೇನೆ. ಲೋಕದ ಲೆಕ್ಕಾಚಾರಗಳು ಇಲ್ಲಿಗೆ ಮುಗಿದಿರಬಹುದು, ಆದರೆ ನನ್ನ ಕೃಪೆಯ ಅಧ್ಯಾಯ ಶುರುವಾಗಿದೆ. ನೆಮ್ಮದಿಯಿಂದ ಇರು ನನ್ನ ಮಗನೇ, ನನ್ನ ಮಗಳೇ. ನಾನೇ ನಿನ್ನ ಕಾವಲುಗಾರ. ಅಮ್ಮ, ನಿಮ್ಮ ನೆನಪು ಮಧುರ, ನಿಮ್ಮ ಮಮತೆ ಅವರ್ಣನೀಯ. ಕ್ರಿಸ್ತ ಹೇಳಿದಂತೆಯೇ ಮಾಡಲು ನಮಗೆ ನೆರವಾಗಲಾರೆಯ?
ನಿಷ್ಕಲ್ಮಶ ನಿಷ್ಕಳಂಕ ನಿರ್ಮಲ ಮಾತಿನಿ ನಿಷ್ಕಲ್ಮಶ ನಿಷ್ಕಳಂಕ